ಇಸ್ರೇಲ್ನ ಜೆರುಸಲೇಂನಲ್ಲಿ ಉಗ್ರರ ದಾಳಿಯಾಗಿದೆ. ಬಸ್ ಸುತ್ತುವರೆದು ಪ್ರಯಾಣಿಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಭಯೋತ್ಪಾದಕರ ಗುಂಡಿನ ದಾಳಿಗೆ 5 ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯವಾಗಿದೆ. ಉಗ್ರಗಾಮಿ ಸಂಘಟನೆ ಹಮಾಸ್ಗೆ ಶರಣಾಗತಿ ಎಚ್ಚರಿಕೆಯ ಬೆನ್ನಲ್ಲೇ ಈ ದಾಳಿ ನಡೆದಿರೋದು ಕಾಣಿಸ್ತಾ ಇದೆ. ಇಸ್ರೇಲ್ನ ಜೆರುಸಲೇಂನಲ್ಲಿ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ಬಸ್ ಸುತ್ತುವರೆದು ಪ್ರಯಾಣಿಕರ ಮೇಲೆ ಗುಂಡಿನ ದಾಳಿ ನಡೆಸಿದ್ದು, ಈ ದಾಳಿಯ ಪರಿಣಾಮ 5 ಸಾವನ್ನಪ್ಪಿದ್ರೆ ಹಲವರಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಮತ್ತು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಮಾಸ್ ಶರಣಾಗತಿಗೆ ಕಾರಣವಾಗಿ ಈ ಒಂದು ಘಟನೆ ನಡೆದಿದ್ದು, ಹಮಾಸ್ ಇದರ ನೇರ ಜವಾಬ್ದಾರಿಯಾಗಿದೆ. ಹಮಾಸ್ ನಾಯಕರುಗಳೇ ಇದನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಪರ್ಟಿಕ್ಯುಲರ್ ಆಗಿ ಅದೊಂದು ಬಸ್ನ ಸುತ್ತುವರೆದು ಟಾರ್ಗೆಟ್ ಮಾಡ್ಲಿಕ್ಕೂ ಏನಾದರೂ ಕಾರಣ ಇತ್ತಾ? ದಿವ್ಯ, ಈಗಿರುವಂತ ಮಾಹಿತಿಗಳ ಪ್ರಕಾರ ಆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತ ದೃಷ್ಟಿಯಿಂದ ಈ ಒಂದು ದಾಳಿಯನ್ನ ನಡೆಸಲಾಗಿರುವಂತದ್ದು. ಕೆಲವೊಂದಿಷ್ಟು ಭಯೋತ್ಪಾದಕರು ಜೆರುಸಲೇಂನಲ್ಲಿ ಪ್ರವಾಸಿಗರಿರುವಂತ ಬಸ್ ಅನ್ನ ಸುತ್ತುವರೆದು ದಾಳಿಯನ್ನ ನಡೆಸಿದ್ದಾರೆ, ಗುಂಡಿನ ಚಕಮಕಿಯನ್ನ ನಡೆಸಿದ್ದಾರೆ. ಈ ಘಟನೆಯಲ್ಲಿ 5 ಮಂದಿ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಮೇಲ್ನೋಟಕ್ಕೆ ಇದು ಹಮಾಸ್ ನಿಂದ ಆಗಿರುವಂತಹ ಅಥವಾ ಹಮಾಸ್ ಪ್ರೇರೇಪಿತ ಭಯೋತ್ಪಾದಕ ದಾಳಿ ಅಂತನೂ ಕೂಡ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ ಇದರಿಂದ ಯಾರ ನಿರ್ದಿಷ್ಟವಾದಂತ ಕೈವಾಡ ಇತ್ತು, ಮತ್ತೆ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಆದ್ರೆ ಈಗ ಸದ್ಯಕ್ಕೆ ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ ಇದೊಂದು ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ 5 ಮಂದಿ ಸಾವನ್ನಪ್ಪಿರುವಂತದ್ದು ಕೂಡ ವರದಿ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.